me forever on fire. ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣ ಹೇಳ್ತೀನಿ ನಾನು. ಡೆಲ್ಲಿ ಸಿ ಎಮ್ ಆಗಿದ್ದಂಥವರು, ಡೆಲ್ಲಿ ಸಿ ಎಮ್ ಆಗಿದ್ದವ್ರ ಮೇಲೆ ಒಂದು ಮಧ್ಯದ ಒಂದು ಹಗರಣದ ವಿಚಾರ ಬಂತು. ಇದೇ ಕಥೆ, ಬೇಲ್ ಕೊಡಬೇಡಿ, ನಾವು ಸಾಕ್ಷಿ ಸಂಗ್ರಹ ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ಮೇಲೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ಹೇಳುತ್ತೆ, ಏನು ರೀ ಇನ್ನೂ ಒಂದು ಸಾಕ್ಷಿ ಸಿಗಲಿಲ್ವ ನಿಮಗೆ, ಎಷ್ಟು ದಿನ ಅಂತ ಇದನ್ನೇ ಹೇಳ್ಕೊಂಡಿರ್ತೀರಿ, ನೀವು ಈ ಥರ ಹೇಳ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಜೈಲೊಳಗಡೆ ಇಡೋಕ್ಕಾಗಲ್ಲ, ಬಿಡುಗಡೆ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ವಿಚಾರಣೆಯಲ್ಲಿ ಬೇಲ್ ಕೊಡ್ತಾ ಅವ್ರಿಗೆ. ಸೊ ಒಂದು ರಾಜ್ಯದ ಸಿ ಎಮ್ಗಿಂತ ಪ್ರಭಾವಶಾಲಿ ಯಾರಿರ್ತಾರೆ? ಸಾಕ್ಷ್ಯನಾಶ ಮಾಡಲೇಬೇಕು ಅನ್ನೋದಾದರೆ ಒಂದು ರಾಜ್ಯದಲ್ಲಿ ಸಿ ಎಮ್ನೇ ಬಿಟ್ಟಾಯ್ತಲ್ಲ, ಈಗ ಕೇಜ್ರಿವಾಲ್ ಅವ್ರನ್ನೇ ಬಿಟ್ಟಾಯ್ತು ಅಂದಮೇಲೆ. ಅಂದರೆ ನೀವು ಒಂದು ಹಾವನ್ನ ಜನರ ಮಧ್ಯೆ ಬಿಡ್ಲಿಕ್ಕೂ ಆ ಹಾವಿನ ಹಲ್ ಕಿತ್ತು ಬಿಡ್ಲಿಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಓಕೆ, ಈ ಸುಪ್ರೀಂ ಕೋರ್ಟಲ್ಲಿ ಕೇಜ್ರಿವಾಲ್ ಅವರಿಗೆ ಅದೇ ಕೆಲಸ ಆಗಿದ್ದು, ಹಲ್ ಕಿತ್ತು ಬಿಟ್ಟಿದ್ದಾರೆ, ಹಲ್ ಕಿತ್ತು ಬಿಟ್ಬಿಟ್ರು. ಓಕೆ, ಕಚ್ಚಿದ್ರು ಏನಾಗಲ್ಲ ಅದು ಅಂತ. ಯಾವುದೇ ಕಡ್ತ ಸೈನ್ ಮಾಡಂಗಿಲ್ಲ, ಆಫೀಸಿಗೆ ಹೋಗಂಗಿಲ್ಲ, ಎಲ್ಲ ಮಾಡಿ ಆಮೇಲೆ ಬಿಟ್ರು. ದರ್ಶನ್ ಕೇಸಲ್ಲಿ ಅದೇ ರೀತಿ ಮಾಡ್ಬೋದು. ಓಕೆ, ಏನು ನೀನು ಹೊರ ದೇಶ ಹೋಗಿಲ್ಲ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಯಾವುದೇ ಸಾಕ್ಷಿಗಳನ್ನ ನೀನು ಮೀಟ್ ಮಾಡಂಗಿಲ್ಲ, ನೀನು ಬೆಂಗಳೂರು ಬಿಟ್ಟು ಹೋಗ್ಬೇಕಂತಂದ್ರೆ ನೀನು ಕೋರ್ಟ್ ಪರ್ಮಿಷನ್ ತಗೋಬೇಕು, ನೆಕ್ಸ್ಟು ಪ್ರತಿ ಹಿಯರಿಂಗ್ ಡೇಟ್ಗೂ ನೀನು ಕೋರ್ಟಿಗೆ ಬರಬೇಕು, ನೀನು ಶ್ಯೂರಿಟಿ ಕೊಡಬೇಕು, ಈ ಥರ ಜಾಮೀನು ಕಂಡೀಷನ್ ಹಾಕ್ಬಿಟ್ಟು ಬಿಡ್ಬೋದು. ಓಕೆ, ಸೊ ನಾನು ಹೇಳ್ದಂಗೆ ಜಾಮೀನು ಕೊಟ್ಟಿರೋ ರೀತಿ ನಿನ್ನ ಹತ್ರ ಸಾಕ್ಷಿ ಇಲ್ಲ ಅಂತ ಕೇಜ್ರಿವಾಲ್ ಕೇಸಲ್ಲಿ ಮತ್ತು ಈ ಕೇಸಿಗೂ ಸ್ವಲ್ಪ ಭಿನ್ನ ಆಗುತ್ತೆ. ಓಕೆ, ಆದರೆ ಡಿಕ್ಟಮ್ ಅಂದರೆ ಸಾರಾಂಶ, ತಿರುಳು, ಅದು ಏನಪ್ಪ ಅಂತಂದರೆ ಬೇಲ್ ಅನ್ನೋದು ಒಬ್ಬ ಮನುಷ್ಯನ ಹಕ್ಕು. ಓಕೆ, ಅದನ್ನು ನಾವು ಹಲವಾರು ಕಾರಣಗಳನ್ನ ಹಿಡ್ಕೊಂಡು ಒಬ್ಬ ಹಕ್ಕನ್ನು ಕಸಿಯೋದು ಕೂಡ ಒಂದು ತಪ್ಪಾಗುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಏನೋ ಬೇಲ್ ಕೊಟ್ಬಿಟ್ರು ಅಂದ ತಕ್ಷಣ ನಿರ್ದೋಷಿಯಾಗಿ ಅವರು ಜೈಲಿಂದ ಆಚೆ ಬಂದುಬಿಟ್ರು ಅನ್ನೋ ಥರ ಒಂದು ಪರ್ಸೆಪ್ಷನ್ ಇದೆ. ಒಬ್ರಿಗೆ ಬೇಲ್ ಮಂಜೂರಾಗ್ಬಿಡ್ತು ಅಂದರೆ ಏನು ಮಾಡಿಲ್ವಂತೆ ಕಣೋ, ಬಿಟ್ಬಿಟ್ರಂತೆ ಕಣೋ, ಆ ರೀತಿ ನಾವು ಯಾರು ಮಾತಾಡೋಕ್ಕಾಗಲ್ಲ. ವ್ಯಕ್ತಿ ತಿಳ್ಕೊಂಡವರಿಗೆ ಆ ರೀತಿ ಮಾತಾಡಲ್ಲ ಯಾರೂ. ಕರೆಕ್ಟ್. ಈ ನನಗೆ ಇದೇ ಖುಷಿನಪ್ಪ, ಅವ್ರು ಬೇಲ್ ಮೇಲೆ ಬಂದರೆ ನನಗೆ ಖುಷಿ, ನನಗೆ ಇಂಡಿಯಾ ಗೆದ್ರೆ ಖುಷಿ, ನನಗೆ RCB ಗೆದ್ರೆ ಖುಷಿ, ಕಪ್ ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸಾಕು ಅವರು ಪರ್ಸೆಪ್ಷನ್. ಓಕೆ, ನನ್ನ ಪರ್ಸೆಪ್ಷನ್ ಏನು, ಇವಾಗ ಬಂದಿದ್ದಾರೆ ಬೇಲ್ ಮೇಲೆ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ. ಕರೆಕ್ಟ್. ಆ ಥರ ನಮ್ಮ ರಾಜ್ಯದಲ್ಲಿ ಒಬ್ಬ ಕ್ರೀಡಾಪಟು ಪ್ಯಾರಾಲಿಂಪಿಕ್ಸಲ್ಲಿ ಗೆದ್ದುಬಿಟ್ಟು ಬಂದಾಗ ಎಷ್ಟು ಜನ ಇನ್ವೈಟ್ ಮಾಡಿ ವೆಲ್ಕಮ್ ಮಾಡಿ ಸಡಗರಿಸಿದ್ದಾರೆ. ಅದೇ ರೀತಿ ಒಬ್ಬ ಜನನಾಯಕನೋ ಸಿನಿಮಾ ನಟನೋ ರಿಲೀಸ್ ಆಗಿ ಬಂದಮೇಲೆ ಎಷ್ಟು ಜನ ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನೋದು ಓಕೆ, ನೀವು ಇಮ್ಯಾಜಿನ್ ಮಾಡಿ ಅಷ್ಟೇ. ಮೆಡ್ಲಿಗಿದ್ದವ್ರಿಗಿಂತ ಜಾಸ್ತಿ ಇವ್ರದೇ ಇರುತ್ತೆ, ತುಂಬಾ ಜಾಸ್ತಿ. ಎಲ್ಲಿಂದ? ಜೈಲಿಂದ. ಓಕೆ, ಜೈಲಿಂದ ಸೆಲೆಬ್ರೇಷನ್ ಶುರು ಆಗುತ್ತೆ ಅವ್ರ ಮನೆವರೆಗೂ. ಓಕೆ, ಅವ್ರು ಹೊರಗಡೆ ಬಂದಿದ್ದಕ್ಕೆ ಊರವರಿಗೆಲ್ಲ ಬಾಡೂಟನೂ ಆಗುತ್ತೆ, ಪಾರ್ಟಿಗಳು ನಡೀತದೆ. ಸೊ ಒಬ್ಬ ಅಪರಾಧಿ ಅಂದರೆ ಆರೋಪ ಇನ್ನೂ ಪ್ರೂವ್ ಆಗದಲ್ಲೇ ಜೈಲ್ ಮೇಲೆ ಬಂದಂತಹ ವ್ಯಕ್ತಿನ ನಾವು ಇಷ್ಟೊಂದು ಸ್ವಾಗತ ಮಾಡ್ತೀವಿ ಅಂದರೆ, ಒಬ್ಬ ಚಾಂಪಿಯನ್ಗಿಂತನೂ ಒಲಿಂಪಿಕ್ಸಲ್ಲಿ ಗೆದ್ದಂತಹ ಚಾಂಪಿಯನ್ಗಿಂತನೂ ನಾವು ಸಡಗರಿಸ್ತೀವಿ ಅಂತಂದರೆ ಅದು ಇಂಡಿವಿಜುವಲ್ ಪರ್ಸೆಪ್ಷನ್, ಅಭಿಮಾನದ ಪರಾಕಾಷ್ಠೆ ಅಷ್ಟೇ. ಓಕೆ, ಆದರೆ ಜನ ಖುಷಿ ಪಡ್ಬೋದು. ಹಾಗಂತ ಫ್ಯಾಕ್ಟ್ ರಿಮೇನ್ಸ್ ದಟ್ ದಿ ಅಫೆನ್ಸ್ ಈಸ್ ಎಟ್ ಟು ಬಿ ಪ್ರೂವ್ಡ್. ಓಕೆ, ಅಫೆನ್ಸ್ ಈಸ್ ಎಟ್ ಟು ಬಿ ಪ್ರೂವ್ಡ್. ಇಲ್ಲೀಗ ಕೊಲೆನ ಒಬ್ಬರು ಒಪ್ಕೊಂಡ್ರು ಅನ್ನೋದಕ್ಕೂ ಇವ್ರ ಮೇಲೆ ಕೊಲೆ ಮಾಡಿದಂಥ ಆರೋಪ ಇರೋದಕ್ಕೂ ಆ ಸೆಕ್ಷನ್ಗಳು ಕೂಡ ಬೇಲ್ಗೆ ತೊಡಕಾಗ್ತವ ಅಂತ? ಅಲ್ಲಿರ್ತಕ್ಕಂಥ ಎಲ್ಲ ಸೆಕ್ಷನ್ಗಳು ಬೇಲಿಗೆ ತೊಡಕಲ್ಲ. ಓಕೆ, ಆ ಸೆಕ್ಷನ್ನಿಂದ ಮರ್ಡರ್ ಚಾರ್ಜಸ್ ಕೂಡ, ಮರ್ಡರ್ ಚಾರ್ಜಸ್ ಪಾರ್ಟ್ ಆಫ್ ದಿ ಚಾರ್ಜ್ ಶೀಟ್ ಅಷ್ಟೇ. ಓಕೆ, ನಾನು ಕೊಲೆ ಅಪರಾಧ ಆಗಿದೆ ಹಾಗಾಗಿ ಬೇಲ್ ಕೊಡಲೇಬಾರ್ದು ಅಂತ ಬಿಟ್ಟು ಇವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಿದೆ, ಕೆಲವೊಂದು ಆರ್ಮ್ಸ್ ಆ್ಯಕ್ಟ್ ಇರ್ಬೋದು, ರೇಪ್ ಕೇಸಸ್ ಇರ್ಬೋದು, ಮರ್ಡರ್ ಕೇಸಸ್ ಇರ್ಬೋದು, ಅಥವಾ ಒಂದು 307 ಅಟೆಂಪ್ಟ್ ಟು ಮರ್ಡರ್ ಇರ್ಬೋದು, ಅಥವಾ 306 ಅಬೇಟ್ಮೆಂಟ್ ಫಾರ್ ಸುಸೈಡ್ ಇರ್ಬೋದು. ಈ ಥರ ಕೇಸ್ಗಳಲ್ಲಿ ನೀವು ನಾರ್ಮಲಿ ನೋಡಿ, ಯಾವುದೇ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಬೇಲೇ ಕೊಡ್ತಾ ಇಲ್ಲ. ಹೈಕೋರ್ಟಿಗೆ ಬಾರ, ಹೈಕೋರ್ಟಲ್ಲಿ ಬೇಲ್ ಕೊಡ್ತಾ ಇಲ್ಲ, ಸುಪ್ರೀಂ ಕೋರ್ಟಿಗೆ ಬಾರ. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಇದೇ ಒತ್ತಡ ತಂತಂದು ಆಮೇಲೆ ಆಗ್ತಾ ಇದ್ದೀರಾ, ನೀವೇ ಇದನ್ನೆಲ್ಲ ವಿಲೇವಾರಿ ಮಾಡ್ಬೋದಲ್ವಾ ಅಂತ. ನಿಮಗೆ ಅಧಿಕಾರ ಇರಬೇಕಾದ್ರೆ ಈ ಥರ ಕೇಸ್ಗಳಲ್ಲಿ ಕೊಡ್ಲಿಕ್ಕೆ ಆ ಮೂಟೆ ತಂದು ಇಲ್ಲಿ ಯಾಕೆ ಸುರಿತೀರಾ ಮೂಟೆನ ಅಂತ. ನಿಮಗೆ ಯಾಕೆ ಹೆದರಿಕೆ ನಿಮ್ಮ ಡಿಸ್ಕ್ರಿಷನರಿ ಪವರ್ನ ನೀವು ಎಕ್ಸಸೈಸ್ ಮಾಡಲಿಕ್ಕೆ? ಇಟ್ ಈಸ್ ಯುವರ್, ನಿಮಗೆ ಪ್ರೆಸಿಡೆಂಟ್ ಇರುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳಿರುತ್ತೆ ಹಲವಾರು ಕೇಸ್ಗಳಲ್ಲಿ, ಆ ಪ್ರೆಸಿಡೆಂಟ್ ಇಟ್ಕೊಂಡು ನೀವು ಯಾಕೆ ಡಿಸೈಡ್ ಮಾಡ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಲೇಟೆಸ್ಟಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಯಾರಿಗೆ? ಜಿಲ್ಲಾ ನ್ಯಾಯಾಧೀಶರಿಗೆ.
ಅಂದರೆ ನೀವು ಹೆದರುವ ಅಗತ್ಯವಿಲ್ಲ. ಕರೆಕ್ಟ್. ಅಕಸ್ಮಾತ್ ನಾನು ಏನಾರು ಈ ಥರ ಹೀನಿಯಸ್ ಬೆಲ್ ಕೊಟ್ಟರೆ ಅಫೆನ್ಸ್ ಕೊಟ್ಟರೆ ನಂದೇನಾರ ಸರ್ವಿಸ್ ರೆಕಾರ್ಡಲ್ಲಿ ಏನಾರು ಎಂಟ್ರಿ ಆಗುತ್ತೇನೋ, ನನ್ನ ಮೇಲೆ ಏನಾರು ಅಲಿಗೇಷನ್ ಬರುತ್ತೇನೋ, ಅಥವಾ ನಾನೇನಾರು ಕೊಲುಡ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಓಕೆ ಅಲಿಗೇಷನ್ ಬರ್ಬೋದು. ಜನಗಳು ಮಾತಾಡ್ತಾರೆ, ಬೇಲ್ ಕೊಟ್ಟರೆ ಓ ಇದೇನೋ ಡೀಲ್ ಆಗಿದೆ ಅಂತಾರೆ, ಬೇಲ್ ಕೊಟ್ಟಿಲ್ಲ ಅಂತಂದರೆ ಕೋಟೆ ಸರಿಯಿಲ್ಲ ಅಂತಾರೆ. ಏನು ಮಾಡಿದ್ರೂ ಅಲಿಗೇಷನ್ ಇದ್ದೇ ಇರುತ್ತೆ. ಓಕೆ ಹಾಗಂತ ಹೇಳ್ಬಿಟ್ಟು ಒಬ್ಬ ನ್ಯಾಯಾಧೀಶ ಅವನ ಏನು ಜ್ಯೂರಿಸ್ಡಿಕ್ಷನ್ ಇದೆ ಅಂದರೆ ಕಾನೂನಿಂದ ಅವ್ರಿಗೆ ಏನು ವಿವೇಚನಾ ಅಧಿಕಾರ ಇದೆ ಅದನ್ನು ಯಾವ ರೀತಿ ವಿವೇಚನಾ ರಹಿತವಾಗಿ ಸಹಿತ ಅವರು ಬಳಸಬೇಕು. ಆದರೆ ನಾನು ಯಾಕೆ ಇದನ್ನು ರಿಸ್ಕ್ ತೊಗೊಂಡ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ರಿಜೆಕ್ಟ್ ಮಾಡೋದು. ಬಟ್ ಇವತ್ತು ಇಬ್ಬರಿಗೆ ಕೆಳಹಂತದ ನ್ಯಾಯಾಲಯ ಬೇಲ್ ಮಂಜೂರು ಮಾಡುತ್ತೆ, ಒಬ್ಬರಿಗೆ ಹೈಕೋರ್ಟ್ ಕೊಟ್ಟಿದೆ. ಬಟ್ ಇನ್ ಜನರಲ್ ದರ್ಶನ್ ಕೇಸ್ ಅಂತ ಬಂದಾಗ ಎಲ್ಲರೂ ಹೇಳೋದು ಕೆಳಹಂತದ ನ್ಯಾಯಾಲಯದಲ್ಲಿ ಬೇಲ್ ಆಗದೇ ಇರಬಹುದು, ಹೈಕೋರ್ಟಲ್ಲಿ ಪಕ್ಕ ಆಗುತ್ತೆ ಅಂತ. ಇಲ್ಲ, ಹೈಕೋರ್ಟಲ್ಲಿ ಫಸ್ಟ್ ಬೇಲ್ ಆಗಿದೆ. ಯಾರಿಗೆ? 16ಗೆ. ಕರೆಕ್ಟ್. ಅದೇ ಒಬ್ಬನಿಗೆ ಅಲ್ಲಿ ಕೇಶವ್ ನನಗೆ ಆ ಕೇಶವ್ ಮತ್ತೆ ಇನ್ನು 2 ಜನ ಮಾಡ್ತಾ ಏನಿದೆ 3 ಜನದ್ದು ಒಂದೇ ರೀತಿ ಆಪಾದನೆ. ಕರೆಕ್ಟ್. ಅವ್ರು 3 ಜನ ಇರೋದು ಒಂದೇ ರೀತಿ ಆಪಾದನೆ. ಹಾಗಾಗಿ ಒಬ್ರಿಗೆ ಆಗಿರೋದ್ರಿಂದ ಅದೇ ರೋಲ್ ಇರೋದ್ರಿಂದ ಮಾನ್ಯ ಜಿಲ್ಲಾ ನ್ಯಾಯಾಲಯ ಕೂಡ ಗ್ರಾಂಟ್ ಮಾಡಿದೆ ಅಂತ ಹೇಳ್ಬೋದು. ಓಕೆ. ಅಂದರೆ ಪ್ಯಾರಿಟಿ ಮೇಲೆ ಮಾಡಿದ್ದಾರೆ, ಸಾಮ್ಯತೆ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬೇರೆಯವರಿಗೆ ಅಪ್ಲೈ ಆಗಲ್ಲ. ಓಕೆ. ಇದೇ ಗ್ರೌಂಡ್ ಬೇರೆಯವರಿಗೆ ಅಪ್ಲೈ ಆಗಲ್ಲ. ಗ್ರೌಂಡ್ ಅಪ್ಲೈ ಆಗದೆ ಇರಬಹುದು. ಕೆಳಹಂತದ ನ್ಯಾಯಾಲಯದಲ್ಲಿ ದರ್ಶನ್ಗೆ ಒಂದು ವೇಳೆ ಬೇಲ್ ಸಿಗದೇ ಇದ್ದರೂ ಹೈಕೋರ್ಟ್ಗೆ ಹೋದಾಗ ಆಗುತ್ತೆ ಅಂತ ಕೆಲವರು ಆಶಾವಾದ. ನಾನು ಅದು ಎಕ್ಸಾಕ್ಟಾಗಿ ಅವರು ನಿರ್ಧಾರ ಅಂತ ನಾನು ಹೇಳಲ್ಲ. ಹೌದು, ಕೆಲವೊಂದು ಇವಾಗ ನೋಡಿ ಮಾನ್ಯ ಜಿಲ್ಲಾ ನ್ಯಾಯಾಲಯ ಈ ಕೇಸನ್ನು ಯಾವ ಥರ ಪರಿಗಣಿಸುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಅಯ್ಯೋ ನಾನು ಬೇಲ್ ಕೊಟ್ಟರೆ ಏನಂತಾರೋ ಏನೋ ಅಂತ ಹೇಳ್ಬಿಟ್ಟು ಬೇಲ್ ರಿಜೆಕ್ಟ್ ಮಾಡೋದು ಬೇರೆ. ಅಂದರೆ ರೀಸನ್ಡ್ ಆರ್ಡರ್ ಬರೆದ್ಬಿಟ್ಟು ನಾನು ಬೇಲ್ ಕೊಟ್ಟರೆ ಯಾಕೆ ಬೇಲ್ ಕೊಡಬೇಕು, ಬೇಲ್ ಕೊಡಲಿಲ್ಲ ಅಂದರೆ ನಾನು ಯಾಕೆ ಬೇಲ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಬರೀಬೇಕು. ಆ ರೀಸನ್ ಇರೋದೇ ಇವಾಗ ವೆರಿ ಇಂಪಾರ್ಟೆಂಟ್. ಓಕೆ. ಎ ಜಡ್ಜ್ ಕೆನಾಟ್ ಸಿಂಪ್ಲಿ ಸೇ ದಟ್ ದಿ ಬೇಲ್ ಪಿಟಿಷನ್ ಈಸ್ ಅಲೋಡ್. ಓಕೆ. ಆರ್ ಎ ಕೆನಾಟ್ ಸಿಂಪ್ಲಿ ಸೇ ದಟ್ ನೋ ಬೇಲ್ ಇಸ್ ಬಿನ್ ರಿಜೆಕ್ಟೆಡ್. ಓಕೆ. ಹಿ ಹ್ಯಾಸ್ ಟು ಗಿವ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪ್ಲನೇಷನ್, ಈವನ್ ಟು ರಿಜೆಕ್ಟ್ ಆಲ್ಸೋ. ಓಕೆ. ಆ ಅಂಶ ನಮಗೆ ಇಷ್ಟ ಆಗ್ಬೋದು, ಇಷ್ಟ ಆಗ್ದಲೂ ಇರ್ಬೋದು. ಸೊ ಅಲ್ಟಿಮೇಟ್ಲಿ ಈ ಥರ ಕೇಸ್ಗಳಲ್ಲಿ, ಈ ಥರ ಸಂದರ್ಭಗಳಲ್ಲಿ ಬೇರೆ ಉಚ್ಚ ನ್ಯಾಯಾಲಯ ಇರ್ಬೋದು ಅಥವಾ ಬೇರೆ ಸುಪ್ರೀಂ ಕೋರ್ಟ್ ಇರ್ಬೋದು, ಬೇಲ್ ಕೊಡ್ಬೇಕಾದ್ರೆ ಏನೇನು ಅಂಶನ ಪರಿಗಣನೆ ತೊಗೊಂಡಿದೆ, ನಾನು ಈ ಕೇಸಲ್ಲಿ ಅದು ತೊಗೋಬೋದಾ ಅಂತ ಹೇಳ್ಬಿಟ್ಟು ಇವನ್ ಜಿಲ್ಲಾ ನ್ಯಾಯಾಲಯ ಕೂಡ ಅದನ್ನು ಬೇಲ್ನ ಕೊಡ್ಬೋದು. ಓಕೆ. ಈ ಪ್ರಕರಣದಲ್ಲಿ ಈಗ ನಾವು A15, A16, A17 ಇವರೆಲ್ಲ ಎಂಡಲ್ಲಿ ಬಂದಂಥವ್ರು. ಕಾರ್ತಿಕ್ ಆಗಲಿ, ಕೇಶವಮೂರ್ತಿ ಆಗಲಿ, ಕೇಶವ ಆಗಲಿ, ಅಥವಾ ಇವರು ಈ ಥರದ 3 ಜನ ಇದ್ದಾರಲ್ಲ, ಇವರು ಉಳಿದ ಆರೋಪಿಗಳು ಅಂತ ಬಂದಾಗ ನನಗೆ ಅವರು ಬೇಲು ಎಷ್ಟು ಜನ ಹಾಕ್ಕೊಳ್ತಾ ಇದ್ದಾರೆ, ಎಷ್ಟು ಜನ ಹಾಕ್ಕೊಳ್ತಾ ಇಲ್ಲ ಅದೊಂದು ಭಾಗ. ನಾನು ಕಾರ್ ಓಡಿಸ್ತಾ ಇದ್ದೆ, ನಾನು ಗಾಡಿ ಓಡಿಸ್ತಾ ಇದ್ದೆ, ನಾನು ತಂದು ಡ್ರಾಪ್ ಮಾಡಿದೆ, ಪತ್ತೆ ಹಚ್ಚು ಅಂತ ಹೇಳಿದ್ರು, ನಾನು ಪತ್ತೆ ಹಚ್ಕೊಂಡು ತೊಗೊಂಡು ಬಂದುಬಿಟ್ಟು ಎಲ್ಲಿ ಕರ್ಕೊಂಬರ್ಬೇಕಣ್ಣ ಅಂದೆ, ಇಂಥ ಕಡೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ಇಂಥವ್ರಿಗೂ ಕೂಡ ಈ ಒಂದು ಲೆಕ್ಕದಲ್ಲಿ ತೆಗೆದುಕೊಂಡು ಹೋದರೆ ಹೆಚ್ಚು ಕಡಿಮೆ 7 ರಿಂದ 9 ಜನಕ್ಕೆ ಬೇಲ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಆ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಸಿಕ್ಕೇ ಬಿಡ್ತದೆ. ನಾನು ಹೇಳ್ತೀನಿ 3 ಜನದ್ದು ಕೂಡ ಕರೆಕ್ಟ್ ಸ್ಕ್ರೀನಿಂಗ್ ಆಫ್ ಅಫೆನ್ಸ್ ಅಂತ ಬಿಟ್ಟು ಹೇಳ್ತೀವಿ. ಒಂದು ಅಪರಾಧವನ್ನು ಮುಚ್ಚಿಡ್ತಕ್ಕಂಥದ್ದು ಅಷ್ಟೇ ಅಪರಾಧಕ್ಕೆ ಸಮ. ಕರೆಕ್ಟ್. ಸೊ ನೀವು ಈ ರೀತಿ ಲೆಕ್ಕ ತಗೊಂಡ್ರೆ ಅಂದರೆ ಒಂದು ಕೊಲೆಯನ್ನು ಮುಚ್ಚಿಡ್ತಕ್ಕಂಥದ್ದು ಒಂದು ಕೊಲೆ ಮಾಡಿದಷ್ಟೇ ಸಮಾನ. ಅಂದರೆ ಅದೇ ಅಂಶನ ನೀವು ಇವರಿಗೂ ಅಪ್ಲೈ ಮಾಡಿದ್ರೆ ಬೇರೆ ಎಲ್ರಿಗೂ ಕೂಡ ಬೇಲ್ ಕೊಡ್ಬೋದು ಅಂತ ನಾವು ಹೇಳ್ಬೋದು. ಓಕೆ. ಅಂದರೆ 302 ಅಫೆನ್ಸ್ ಇಸ್ ಆಲ್ಸೋ ಅಟ್ರಾಕ್ಟೆಡ್ ಅಗೇನ್ಸ್ಟ್ ದಿ ಅದರ್ಸ್. 15, 16, 17ಗೆ ಯಾಕಂದ್ರೆ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಅಷ್ಟೇ ಪನಿಷ್ಮೆಂಟು. ಹಾಗಾಗಿ ಅಷ್ಟೇ ಪನಿಷ್ಮೆಂಟ್ ಇರೋ ವ್ಯಕ್ತಿಗೆ ನೀವು ಜಾಮೀನು ಕೊಟ್ಟಿದ್ರೆ ಅಷ್ಟೇ ಪನಿಷ್ಮೆಂಟ್ ಇರೋ ಬೇರೆ ಆರೋಪಿಗಳಿಗೆ ಯಾಕೆ ಜಾಮೀನು ನೀಡಬಾರ್ದು ಅಂತಲೂ ಕೂಡ ವಾದ ಮಾಡ್ಬೋದು. ಫೈನ್. ನೋಡೋಣ ಈ ಕೇಸು ಯಾವ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ. ಬೇಲ್ಗೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಇವರು 3 ಯಾವ ಥರ ಪ್ರಯತ್ನ ಪಟ್ಟಿದ್ದರೋ ಅದೇ ಥರ ಪಡ್ತಾ ಇರ್ತಾರೆ. ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ